ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ವಾಸುದೇವ ಮಹಾತ್ಮ್ಯದಲ್ಲಿ ಗೋಲೋಕ ವರ್ಣನವೆಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ನಾರದನು ಮೇರು ಶಿಖರವನ್ನೇರಿ ಶ್ವೇತ ದ್ವೀಪವನ್ನು, ಅಲ್ಲಿರುವ ಸಹಸ್ರಾರು ಮಂದಿ ಮುಕ್ತರನ್ನು ದಿವ್ಯ ದೃಷ್ಟಿಯಿಂದ ನೋಡುತ್ತಾ ಭಗವಂತನಾದ ವಾಸುದೇವನಲ್ಲಿ ದೃಷ್ಟಿಯನ್ನು ನೆಲೆಗೊಳಿಸಿ ತಕ್ಷಣವೇ ಮೇಲಕ್ಕೆ ಹಾರಿದನು. ಆ ಮಹಾಯೋಗಿಯು ಕೂಡಲೇ ಆ ಸ್ಥಾನಕ್ಕೂ ಹೋಗಿ ಸೇರಿದನು. ಶ್ವೇತ ದ್ವೀಪವನ್ನೈದಿದ ತರುವಾಯ ಆತನು, ಆ ನಾರದನು ಹರ್ಷ ತುಂಬಿದ ಮನಸ್ಸುಳ್ಳವನಾದನು. ಅಲ್ಲಿ ಚಂದ್ರ ಪ್ರಭೆಯಂತೆ ಬೆಳಗುತ್ತಾ ಶ್ವೇತವರ್ಣವುಳ್ಳವರಾದ ಆ ಭಕ್ತರನ್ನು ಕಂಡನು. ಶಿರಸ್ಸಿನಿಂದ ನಮಸ್ಕರಿಸಿಯೂ ಮನಸ್ಸಿನಿಂದ ಧ್ಯಾನಿಸಿಯೂ ಅವರನ್ನು ಪೂಜಿಸಿದನು. ಅವರಿಂದಲೂ ಪ್ರತಿಯಾಗಿ ಪೂಜಿಸಲ್ಪಟ್ಟನು. ಪರಬ್ರಹ್ಮನನ್ನು ದರ್ಶನ ಮಾಡಬೇಕೆಂಬ ಬಯಕೆಯುಳ್ಳವನಾಗಿ ಅಲ್ಲಿಯೇ ಕೃಚ್ಛ್ರ ವ್ರತವನ್ನು ಮಾಡತೊಡಗಿದನು. ಆ ಭಾಗವತರಾದರೂ ಅವನು ಮಹಾವಿಷ್ಣುವಿನ ಏಕಾಂತ ಭಕ್ತನೆಂದು ತಿಳಿದು ಮನಸ್ಸಂತುಷ್ಟಿಯನ್ನು ಹೊಂದಿದವರಾಗಿ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸುತ್ತಿದ್ದ ಅವನನ್ನು ಕುರಿತು ಹೀಗೆಂದರು. ಶ್ವೇತಮುಕ್ತರು ಹೇಳುತ್ತಾರೆ, ಎಲೈ ಮುನಿವರಿಯನೇ, ನೀನು ಇಲ್ಲಿಗೆ ಬಂದು ದೇವತೆಗಳಿಗೂ ನೋಡಲು ಕಷ್ಟಸಾಧ್ಯರಾದ ನಮ್ಮನ್ನು ನೋಡಿದೆ. ಆದುದರಿಂದ ನೀನು ಶ್ರೀಕೃಷ್ಣನ ಭಕ್ತನೇ ಸರಿ. ಇನ್ನು ನೀನು ಏನನ್ನು ಬಯಸಿ ತಪಿಸುತ್ತಿದ್ದೀಯೇ? ನಾರದನು ಹೇಳುತ್ತಾನೆ, ಎಲೈ ಭಕ್ತ ಶ್ರೇಷ್ಠರೇ, ಪ್ರಭುವು ಭಗವಂತನು ಪರಬ್ರಹ್ಮನು ಆದ ಸಾಕ್ಷಾತ್ ಶ್ರೀಕೃಷ್ಣನನ್ನು ದರ್ಶನ ಮಾಡಬೇಕೆಂದು ಉತ್ಸುಕನಾಗಿದ್ದೇನೆ. ಅವನಿಗೆ ಪ್ರಿಯರಾಗಿರುವ ನೀವು ನನಗೆ ಅವನ ದರ್ಶನವನ್ನು ಮಾಡಿಸಿರಿ. ಸ್ಕಂದನು ಹೇಳುತ್ತಾನೆ, ಆಗ ಒಬ್ಬ ಶ್ವೇತಮುಕ್ತನು ಕೃಷ್ಣನಿಂದ ಹೃದಯದಲ್ಲಿ ಪ್ರೇರಿಸಲ್ಪಟ್ಟವನಾಗಿ, ಎಲೈ ಭಕ್ತನೇ, ಬಾ, ನಿನಗೆ ಕೃಷ್ಣನನ್ನು ತೋರಿಸುತ್ತೇನೆ ಎಂದು ನುಡಿದು ಮುಂದೆ ಹೊರಟನು. ನಾರದ ಮುನಿಯು ಬಹಳವಾಗಿ ಹರ್ಷಗೊಂಡು ಅವನೊಡನೆ ಆಕಾಶ ಮಾರ್ಗದಲ್ಲಿ ಹೊರಟು ದೇವತೆಗಳ ಸ್ಥಾನಗಳೆಲ್ಲವನ್ನೂ ದಾಟಿ ಅಲ್ಲಿಂದ ಮೇಲಕ್ಕೆ ಹೋದನು. ಎಲೈ ದ್ವಿಜೋತ್ತಮನೇ, ಆ ಮುನಿಯು ಸಪ್ತರ್ಷಿಗಳನ್ನು ಧ್ರುವನನ್ನು ಕಂಡು ಅಲ್ಲೆಲ್ಲಿಯೂ ಆಸಕ್ತಿ ಇಲ್ಲದವನಾಗಿ ಮಹರ್ಲೋಕ, ಜನೋಲೋಕ, ತಪೋಲೋಕಗಳನ್ನು ದಾಟಿ ಮುಂದೆ ನಡೆದನು. ಬಳಿಕ ಆ ಶ್ವೇತಮುಕ್ತನನ್ನು ಅನುಸರಿಸಿ ಹೋಗುತ್ತಲಿದ್ದ ಆ ಮುನಿಯು ಬ್ರಹ್ಮಲೋಕವನ್ನು ಕಂಡು ಶ್ರೀಕೃಷ್ಣನ ಇಚ್ಛೆಯಿಂದಲೇ ಅಷ್ಟಾವರಣಗಳಲ್ಲಿಯೂ ಕೂಡ ಮಾರ್ಗವನ್ನು ಪಡೆದನು. ಭೂಮಿ, ಆಪ್ ಎಂದರೆ ನೀರು, ತೇಜಸ್ಸು, ಅನಿಲ ಅಥವಾ ವಾಯು, ಆಕಾಶ, ಅಹಂಕಾರ, ಮಹತ್ಪ್ರಕೃತಿ, ಒಂದಕ್ಕಿಂತ ಒಂದು 10ರಷ್ಟು ಅಧಿಕವೆನಿಸಿರುವ ಇವುಗಳೆಲ್ಲವನ್ನು ಕ್ರಮವಾಗಿ ದಾಟಿ ಅದ್ಭುತವಾದ ಗೋಲೋಕವನ್ನೈದಿದರು. ಶ್ರೀಹರಿಯ ಏಕಾಂತ ಭಕ್ತರಿಂದ ಮಾತ್ರವೇ ಪಡೆಯತಕ್ಕುದಾದುದು ತೇಜೋಮಯವಾದುದು ಆದ ಆ ಪರಂಧಾಮವನ್ನೈದಿ ಹೋಗುತ್ತಾ ವಿಸ್ತಾರವೋ ಅಗಾಧವೋ ಆದ ವಿರಜಾ ನದಿಯನ್ನು ಕಂಡನು. ಗೋಪ ಗೋಪಿ ಸಮೂಹಗಳು ಸ್ನಾನ ಮಾಡುವುದರಿಂದ ತೊಳೆದು ಹೋದ ಚಂದನದ ಸುಗಂಧದಿಂದ ಕೂಡಿದುದಾಗಿ ಪುಂಡರೀಕ, ಕೋಕನದ, ಇಂದೀವರ ಮೊದಲಾದ ಪುಷ್ಪಗಳಿಂದ ಮನೋಹರವಾಗಿಯೂ ಇದ್ದ ಆ ವಿರಜಾ ನದಿಯು ಬಹಳವಾಗಿ ಪ್ರಕಾಶಿಸುತ್ತಿದ್ದಿತು. ಆ ಮುನಿಯು ಸ್ಫಟಿಕ ಶಿಲಾಮಯವಾಗಿ ಬಿಳುಪು, ಪಚ್ಚೆ, ಹಳದಿ ಬಣ್ಣಗಳ ಶ್ರೇಷ್ಠವ ಮಣಿಗಳಿಂದ ವಿರಾಜಿತವಾಗಿ ಮನೋಹರವಾಗಿದ್ದ ಅದರ ಮಹತ್ತರವಾದ ತೀರವನ್ನು ಹೋಗಿ ಸೇರಿದನು. ಆ ತೀರವು ಕಲ್ಪವೃಕ್ಷದ ಸಾಲುಗಳಿಂದ ಕೂಡಿ ಹವಳದ ಕುಡಿಗಳಿಂದ ಶೋಭಿತವಾಗಿದ್ದಿತು. ಸಮಂತಕ, ಇಂದ್ರನೀಲ ಮೊದಲಾದ ಮಣಿಗಳ ಗಣಿಗಳಿಂದಲೇ ಮಂಡಿತವಾಗಿದ್ದಿತು. ಬಗೆ ಬಗೆಯ ಮಣಿಶ್ರೇಷ್ಠಗಳಿಂದ ಕೆತ್ತಿದ ಸೋಪಾನ ಸಮೂಹಗಳಿಂದ ಶೋಭಿಸುತ್ತಿದ್ದಿತು. ಮಧುರವಾಗಿ ಧ್ವನಿ ಬೀರುತ್ತಿರುವ ಹಂಸ ಕಾರಂಡವಾದಿಗಳಿಂದ ಕೂಡಿದುದಾಗಿದ್ದಿತು. ತರುವಾಯ ಆ ನಾರದ ಮುನಿಯು ಆ ನದಿಯ ನಿರ್ಮಲೋದಕವನ್ನು ಕುಡಿಯುತ್ತಿರುವ ಕಾಮಧೇನುಗಳನ್ನು, ದಿವ್ಯ ಗಜಶ್ರೇಷ್ಠಗಳನ್ನು ಕಂಡನು. ತರುವಾಯ ಆತನು ದಿವ್ಯಾಶ್ವಗಳ ಹಿಂಡುಗಳಿಂದ ರಂಜಿಸುತ್ತಿದ್ದ ಆ ನದಿಯನ್ನು ದಾಟಿದನು. ಆತನು ಆ ಗೋಕುಲ ಧಾಮಕ್ಕೆ ಅಗಳ್ತೆಯಂತೆ ಒಪ್ಪುವ ಆ ದಿವ್ಯ ನದಿಯನ್ನು ದಾಟಿ ಆ ಕ್ಷಣವೇ ಈಶ್ವರೇಚ್ಛೆಯಿಂದ ಶತಶೃಂಗ ಪರ್ವತಕ್ಕೆ ಹೋಗಿ ಸೇರಿದನು. ಆ ಪರ್ವತವು ಸ್ವರ್ಣಮಯವಾಗಿ, ನೋಟಕ್ಕೆ ಮನೋಹರವಾಗಿ 1,000,000 ಯೋಜನ ಎತ್ತರವಾಗಿ ಕಂಗೊಳಿಸುತ್ತಿದ್ದಿತು. ಸಹಸ್ರ ಸಂಖ್ಯೆಯ ಕಲ್ಪವೃಕ್ಷಗಳಿಂದಲೂ, ಪಾರಿಜಾತ ಮೊದಲಾದ ಹೂ ಮರಗಳಿಂದಲೂ, ಮಲ್ಲಿಗೆಯ ಗುಂಪುಗಳಿಂದಲೂ, ಲವಂಗ ಏಲಕ್ಕಿಗಳ ಬಳ್ಳಿ ಗುಂಪುಗಳಿಂದಲೂ, ಚಿನ್ನದ ಬಾಳೆಯ ಗಿಡಗಳಿಂದಲೂ, ಬೇರೆ ಬಗೆಯ ಮರಗಳಿಂದಲೂ ಶೋಭಿಸುತ್ತಿದ್ದಿತು. ದಿವ್ಯ ಮೃಗ ಸಮೂಹಗಳಿಂದಲೂ, ನಾಗಗಳಿಂದಲೂ, ಪಕ್ಷಿಗಳ ಇಂಪಾದ ಕೂಜಿತಗಳಿಂದಲೂ ರಂಜಿಸುತ್ತಿದ್ದಿತು.
ಆ ಧಾಮಕ್ಕೆ ದುರ್ಗದ ಹಾಗಿದ್ದ ಆ ಪರ್ವತದ ರಮ್ಯವಾದ ತಪ್ಪಲುಗಳಲ್ಲಿ ಮನಸ್ಸಿಗೆ ಮೆಚ್ಚಾಗಿರುವುದಾಗಿಯೂ ವಿಸ್ತಾರವಾಗಿಯೂ ಇರುವ ಭಗವಂತನ ರಾಸ ಮಂಟಪಗಳನ್ನು ಕಂಡನು. ಆ ರಾಸ ಮಂಟಪಗಳು ಅರಳಿದ ಹೂಗಳ ಸುಗಂಧಗಳಿಂದೊಡಗೂಡಿದ ಉದ್ಯಾನ ಸಮೂಹಗಳಿಂದ ಸುತ್ತುವರಿಯಲ್ಪಟ್ಟಿದ್ದವು. ರತ್ನಗಳು ಕೆತ್ತಿದ ಕಂದಗಳುಳ್ಳ 4 ಬಾಗಿಲುಗಳಿಂದ ಶೋಭಾಯಮಾನವಾಗಿದ್ದವು. ಚಿತ್ರ ತೋರಣಗಳಿಂದೆಸೆಯುವ ಸಹಸ್ರಾರು ರತ್ನ ಸ್ತಂಭಗಳಿಂದಲೂ ಬಾಳೆಯ ಕಂಬಗಳಿಂದಲೂ ಮುತ್ತುಗಳು ಇಳಿಯ ಬಿಟ್ಟ ಮೇಲ್ಕಟ್ಟುಗಳಿಂದಲೂ ಕೂಡಿದುವಾಗಿದ್ದವು. ಮಂಗಲ ಲಕ್ಷಣಗಳಾದ ದೂರ್ವೆ ಅಂದರೆ ಹುಲ್ಲುಗರಿಕೆ, ಅರಳು, ಅಕ್ಷತೆ ಫಲಗಳಿಂದ ಕೂಡಿದ್ದವು. ಚಂದನ, ಅಗರು, ಕಸ್ತೂರಿ, ಕೇಶರಗಳಿಂದ ತೊಳೆದ ಚೌಕಗಳಿಂದೆಸೆಯುತ್ತಿದ್ದವು. ಸುಶ್ರಾವ್ಯವಾದ ವಿವಿಧ ವಾದ್ಯನಾದಗಳಿಂದ ಮನಸ್ಸಿಗೆ ಹಿತವಾಗಿದ್ದವು. ಆ ದೇವಮುನಿಯು ಅವುಗಳಲ್ಲಿ ಗೋಪಿಯರ ಗುಂಪುಗಳನ್ನು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕಂಡನು. ಅನರ್ಘ್ಯವಾದ ವಸ್ತ್ರಭೂಷಣಗಳಿಂದಲೂ ಶ್ರೇಷ್ಠವಾದ ರತ್ನ ಮಣಿಕಂಕಣಗಳಿಂದಲೂ ಕಾಂಚಿ ಅಂದರೆ ಒಡ್ಯಾಣಗಳಿಂದಲೂ ನೂಪುರ ಅಂದರೆ ಕಾಲಂದಿಗೆಗಳಿಂದಲೂ ಕೇಯೂರ ಅಂದರೆ ಬಾಹುಜಿಗೆಗಳಿಂದಲೂ ಉಂಗುರಗಳಿಂದಲೂ ಆ ಗೋಪಾಂಗನೆಯರು ಬಹುವಾಗಿ ಶೋಭಿಸುತ್ತಿದ್ದರು. ತಾರುಣ್ಯದಲ್ಲಿಯೂ ರೂಪ ಲಾವಣ್ಯಗಳಲ್ಲಿಯೂ ಕಂಠ ಸ್ವರಗಳಲ್ಲಿಯೂ ಅವರು ಅಪ್ರತಿಮರಾಗಿದ್ದರು. ರಾಧಾ ಲಕ್ಷ್ಮಿಯರಿಗೆ ಸಮಾನವಾದ ವರ್ಣವುಳ್ಳವರಾಗಿದ್ದರಲ್ಲದೆ ಶೃಂಗಾರದ ಕಣಿಗಳೇ ಆಗಿದ್ದರು. ಬಹುವಿಧಗಳಿಂದ ಭೋಗದ್ರವ್ಯಗಳಿಂದ ಆ ಮಂಟಪಗಳು ತುಂಬಿರಲಾಗಿ ಅವರು ವಿಲಾಸವನ್ನು ಬೀರುತ್ತಾ ಮನೋಜ್ಞಗಳಾದ ಶ್ರೀಕೃಷ್ಣನ ಗೀತೆಗಳನ್ನು ಗಾನ ಮಾಡುತ್ತಿದ್ದರು. ಎಲೈ ಸಾವರ್ಣಿಯೇ, ಆ ಬೆಟ್ಟದ ತಪ್ಪಲಿನಲ್ಲಿ ಬೃಂದಾವನವೆಂಬ ಮಹತ್ತರವಾದ ವನವುಂಟು. ಅದನ್ನು ಆ ನಾರದ ಮುನಿಯು ಕಂಡನು. ಆ ಕ್ರೀಡಾ ಸ್ಥಾನವು ಶ್ರೀಕೃಷ್ಣನಿಗೂ ರಾಧೆಗೂ ಪ್ರಿಯವಾದುದು. ಕಲ್ಪವೃಕ್ಷದ ಪಂಕ್ತಿಗಳಿಂದಲೂ ತಾವರೆಗಳಿಂದೊಡಗೂಡಿದ ಸರೋವರಗಳಿಂದಲೂ ರಮ್ಯವಾಗಿರುವುದು. ಆಮ್ರ ಅಂದರೆ ಮಾವು, ಆಮ್ರಾತಕ ಅಂದರೆ ಅಮಟೆ, ನೀಪ ಅಂದರೆ ಕಡಹ, ಬದರಿ, ದಾಳಿಂಬೆ, ಖರ್ಜೂರ, ಅಡಕೆ, ಕಿತ್ತಳೆ, ತೆಂಗು, ಚಂದನ, ನೇರಿಳೆ, ನಿಂಬೆ, ಹಲಸು, ಅಕ್ಷೋದ, ದೇವದಾರು, ಬಾಳೆ, ಸಂಪಿಗೆ, ದ್ರಾಕ್ಷಿ, ಹೊಂಗೆದಗೆ ಇವೇ ಮೊದಲಾದ ಫಲ ಪುಷ್ಪಗಳ ಭಾರದಿಂದ ಬಗ್ಗಿ ಹೋಗಿರುವ ಬಗೆ ಬಗೆಯ ಮರಗಳಿಂದ ವಿರಾಜಿಸುತ್ತಿರುವುದು. ಮಲ್ಲಿಗೆ, ಮಾಧವಿ, ಕುಂದ, ಲವಂಗ, ಯೂಥಿಕೆ ಮೊದಲಾದ ಹೂಬಳ್ಳಿಗಳಿಂದ ಪ್ರಕಾಶಿಸುತ್ತಿರುವುದು. ತಣ್ಣಗೆ ಸುಗಂಧವನ್ನು ಬೀರಿ ಬೀಸುವ ಮಂದ ಮಾರುತದಿಂದ ಸೇವಿತವಾಗಿರುವುದು. ಶತಶೃಂಗ ಪರ್ವತದಿಂದ ಹೊರಹರಿದು ಬರುವ ಝರಿಗಳಿಂದ ಸುತ್ತಮುತ್ತ ಎಲ್ಲೆಡೆಯೂ ಆರ್ದ್ರವಾಗಿರುವುದು. ಸದಾಕಾಲವೂ ವಸಂತ ಋತುವಿನ ಶೋಭೆಯಿಂದ ತುಂಬಿರುವುದು. ರತ್ನ ದೀಪ ಪಂಕ್ತಿಗಳಿಂದ ಕೂಡಿ ಶೃಂಗಾರಕ್ಕೆ ಸಹಾಯಕವಾದ ದ್ರವ್ಯಗಳಿಂದ ತುಂಬಿದ ಅನೇಕ ನಿಕುಂಜಗಳಿಂದ ಅಂದರೆ ಬಳ್ಳಿ ಮನೆಗಳಿಂದ ಪ್ರಕಾಶಿಸುತ್ತಿರುವುದು. ಎಲೈ ಮುನಿಯೇ, ಗೋಪರು ಗೋಪಿಯರು ಬಾರಿ ಬಾರಿಗೂ ಮಾಡುವ ಕೃಷ್ಣ ಸಂಕೀರ್ತನೆಗಳಿಂದಲೂ ಹಸು ಕರುಗಳು ಮತ್ತು ಪಕ್ಷಿಗಳ ನಿನದದಿಂದಲೂ ನಾನಾ ಬಗೆಯ ಭೂಷಣ ಧ್ವನಿಗಳಿಂದಲೂ ಮೊಸರು ಕಡೆಯುವ ಸದ್ದಿನಿಂದಲೂ ಎಲ್ಲ ಕಡೆಯೂ ನಾದಮಯವಾಗಿರುವುದು. ಅರಳಿದ ಹೂವುಗಳು ಮತ್ತು ಹಣ್ಣುಗಳು ಜಗಿದು ಹೇರಿ ಬಾಗಿರುವ ನಾನಾ ಬಗೆಯ ಮರಗಳಿಂದ ಬಹಳವಾಗಿ ಶೋಭಿಸುತ್ತಾ ನೋಟಗರಿಗೆ ಮನೋಹರಗಳಾದ 32 ಉದ್ಯಾನ ಪ್ರದೇಶಗಳಿಂದ ಕೂಡಿರುವುದು. ಆ ನಾರದನು ಅದನ್ನು ನೋಡಿ ಹರ್ಷಗೊಂಡು ಉಜ್ವಲವಾದ ಗೋಲೋಕಪುರವನ್ನು ಹೋಗಿ ಸೇರಿದನು. ಅದು ವರ್ತುಲಾಕಾರವಾಗಿ ರತ್ನದ ದುರ್ಗದಿಂದೊಪ್ಪಿ ರಾಜಮಾರ್ಗಗಳಿಂದ ಶೋಭಿಸುತ್ತಿರುವುದು. ಶ್ರೀ ಕೃಷ್ಣ ಭಕ್ತರ ಕೋಟಿ ಕೋಟಿ ಸಂಖ್ಯೆಯ ವಿಮಾನಗಳಿಂದ ರಂಜಿಸುತ್ತಿರುವುದು. ಶ್ರೇಷ್ಠ ರತ್ನಗಳನ್ನು ಕೆತ್ತಿರುವುದಾಗಿ ಕಿರು ಗಂಟೆಗಳ ಸಾಲುಗಳಿಂದ ಅಲಂಕರಿಸಿರುವ ರಥಗಳಿಂದ ಪ್ರಕಾಶಿಸುತ್ತಿರುವುದು. ಮಹಾಮಣಿಗಳ ಸಮೂಹಗಳಿಂದೊಪ್ಪುವ ರತ್ನದ ಕಂಬ ಸಾಲುಗಳಿಂದ ಕೂಡಿದುದಾಗಿ ಸಾಲು ಸಾಲಾಗಿ ನೆಲೆಗೊಂಡ ಕೋಟ್ಯಾನುಕೋಟಿ ಅದ್ಭುತ ಸಾಧನಗಳಿಂದ ಮನೋಹರವಾಗಿರುವುದು. ರತ್ನ ಸಾರಗಳಿಂದ ನಿರ್ಮಿತವಾಗಿರುವ ರಮ್ಯವಾದ ವಿಲಾಸ ಮಂಟಪಗಳಿಂದಲೂ ರತ್ನ ದೀಪ ಪಂಕ್ತಿಗಳಿಂದಲೂ ರತ್ನದ ಜಗುಳಿಗಳಿಂದಲೂ ಶೋಭಿಸುತ್ತಿರುವುದು. ಕೇಸರ, ಅಗರು, ಕಸ್ತೂರಿ, ಕುಂಕುಮಗಳನ್ನು ಕೆದರಿರುವ ನೀರಿನಿಂದ ಸಾರಿಸಲ್ಪಟ್ಟು ದಧಿ ಅಂದರೆ ಮೊಸರು, ದೂರ್ವೆ ಅಂದರೆ ಗರಿಕೆ, ಲಾಜ ಅಥವಾ ಅರಳು, ಪೂಗ ಅಥವಾ ಅಡಿಕೆ ಗೊಂಚಲುಗಳಿಂದಲೂ ಬಾಳೆಯ ಗಿಡದಿಂದಲೂ ಶೋಭಿಸುವ ಅಂಗಳಗಳುಳ್ಳದ್ದಾಗಿರುವುದು. ನೀರು ತುಂಬಿದ ಚಿನ್ನದ ಗಡಿಗೆಗಳಿಂದಲೂ ತೋರಣಗಳಿಂದಲೂ ಮಂಗಳಾಲಂಕಾರವನ್ನು ಹೊಂದಿ ಬೆಳಗುತ್ತಿರುವುದು. ದೊಡ್ಡ ದೊಡ್ಡ ಆನೆ ಕುದುರೆಗಳ ಓಡಾಟದಿಂದ ಕೂಡಿದ ಮಣಿ ಖಚಿತವಾದ ನೆಲವುಳ್ಳ ರಾಜಮಾರ್ಗದಿಂದ ರಂಜಿಸುತ್ತಿರುವುದು. ಶ್ರೀಕೃಷ್ಣನ ಸಂದರ್ಶನಕ್ಕಾಗಿ ಬಂದು
ಕೈಯಲ್ಲಿ ಕಾಣಿಕೆಯನ್ನು ಹಿಡಿದು ನಿಂತಿರುವ ಅನೇಕ ಬ್ರಹ್ಮಾಂಡ ನಾಯಕರಿಂದಲೂ ಬ್ರಹ್ಮ ಶಂಕರಾದಿ ದೇವತೆಗಳಿಂದಲೂ ದಟ್ಟವಾಗಿ ತುಂಬಿರುವುದು. ಶ್ರೀಕೃಷ್ಣನ ಸಂದರ್ಶನಕ್ಕಾಗಿ ಹೋಗುತ್ತಿರುವ ಗೋಪ ಗೋಪಿ ಸಮೂಹಗಳಿಂದ ಬಹಳ ಒತ್ತೊತ್ತಾಗಿ ತುಂಬಿರುವ ಮಹಾಮಾರ್ಗಗಳಿಂದ ಪ್ರಕಾಶಿಸುವುದು. ಅದನ್ನು ನೋಡಿ ಆ ಮುನಿಯು ಬಹಳವಾಗಿ ಆನಂದಿಸಿದನು. ಬಳಿಕ ಅವನು ನಂದ ಗೋಪನೆ ಮೊದಲಾದ ಗೋಪಾಲರ ಸೌಧ ಪಂಕ್ತಿಗಳಿಂದ ಸುತ್ತುವರಿಯಲ್ಪಟ್ಟು ಸರ್ವಾಶ್ಚರ್ಯಗಳಿಗೂ ನೆಲೆಯಾಗಿ ಮನೋಹರವಾಗಿ ಕಂಗೊಳಿಸುತ್ತಿರುವ ಶ್ರೀಕೃಷ್ಣನ ದಿವ್ಯ ಮಂದಿರವನ್ನು ಸೇರಿದನು. ಶ್ರೀಕೃಷ್ಣ ಮಂದಿರವಾದರೂ ಸುತ್ತುವರೆದ ಅಗಳ್ತೆಗಳಿಂದಲೂ 4 ಬಾಗಿಲುಗಳಿಂದಲೂ ಕೂಡಿದ 16 ದುರ್ಗಗಳುಳ್ಳದ್ದಾಗಿರುವುದು. ಆ ಒಂದೊಂದು ಬಾಗಿಲು ಕೋಟಿ ಗೋಪರಿಂದ ಬಳಸಲ್ಪಟ್ಟು ದ್ವಾರಪಾಲಕರಿಂದ ಸುರಕ್ಷಿತವಾಗಿರುವುದು. ರತ್ನದ ಕಂಬ ಮತ್ತು ಕದಗಳುಳ್ಳ ಬಾಗಿಲುಗಳೆದುರಿಗೆ ಕ್ರಮವಾಗಿ ಕುಳಿತಿದ್ದ ದ್ವಾರಪಾಲಕರುಗಳನ್ನು ಆ ದೇವಮುನಿಯು ಕಂಡನು. ಆ ಮುನಿಶ್ರೇಷ್ಠನು ವೀರಭಾನು, ಚಂದ್ರಭಾನು, ಸೂರ್ಯಭಾನು, ವಸುಭಾನು, ದೇವಭಾನು, ಶಕ್ರಭಾನು, ರತ್ನಭಾನು, ಸುಪಾರ್ಶ್ವ, ವಿಶಾಲ, ವೃಷಭ, ಅಂಶುಬಲ, ಸುಬಲ, ದೇವಪ್ರಸ್ಥ, ವರೂಥವ, ಶ್ರೀಧಾಮ ಎಂಬ ದ್ವಾರ ರಕ್ಷಕರನ್ನು ಕ್ರಮವಾಗಿ ಕಂಡನು. ಅವರಿಗೆ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ಆತನು ಒಳಕ್ಕೆ ಪ್ರವೇಶಿಸಿ ವಿಸ್ತಾರವಾದ ಒಂದು ದೊಡ್ಡ ತೊಟ್ಟಿಯಲ್ಲಿ ಬಹು ಉನ್ನತವಾದ ತೇಜೋ ರಾಶಿಯನ್ನು ಕಂಡನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಗೋಲೋಕ ವರ್ಣನವೆಂಬ 16ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.